ಎಲ್ಲರನ್ನ ಕರ್ಕೊಂಡು ಎಂತದ ಊರು. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮೈ ಡುಮಾ ಬ್ರದರ್. ಏನ್ ಅನಿಸ್ತಾ ಇದೆ ಪ್ರದೀಪ? ನಾನು ನಿಮ್ಮನ್ನೆಲ್ಲರನ್ನ ನಾನು ಒಬ್ಳೆ ನನ್ನ ದುಡ್ಡಲ್ಲಿ ಮಂತ್ರಾಲಯ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಅನಿಸ್ತಾ ಇದೆ? ತುಂಬಾ ಹೆಗಳಿಗೆ ಇದೆ. ಯಾಕೆ ಗಳಿಕೆ ಅಲ್ಲ, ಹೊಗಳಿಕೆ. ಮಾತಲ್ಲಿ ಸಾಲಲ್ಲ ಹೇಳಕ್ಕೆ. ಆಮೇಲೆ ಅದೇ ಖುಷಿ. ಒಂದು 500 ರೂಪಾಯಿ ಪಡೆಯುವ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಸ್ನೇಹ, ನಿಂಗೆ ಏನ್ ಅನಿಸ್ತೈತೆ? ಹೇಳಿ ಸ್ನೇಹ, ಜೋರ ಮಾತಾಡು. ಆಮೇಲೆ ಮತ್ತೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ ಅಷ್ಟೇನಾ? ಯವ್ವ, ನನ್ ದುಡ್ಡನ್ನ ನಿಮ್ಗೆಲ್ಲ ಮಾತ್ರಲ್ಲೇ ಕರ್ಕೊಂಡು ಹೊಂಟೇನಿ. ಏನ್ ಅನ್ಸ? ಖುಷಿ ನಗು ಬರ್ಲಿಲ್ವಾ? ಮಾತಾಡೀಗ ಭಾಳ ಖುಷಿ ಆಗಕತ್ತೈತಿ. ಅಪ್ಪಾಜಿಗೆ ಕೊಡು, ಅಪ್ಪಾಜಿಗೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮಾತಾಡಪ್ಪಾಜಿ, ಒಂದೆರಡು ಮಾತು ಹೇಳು. ಮಾತಾಡಪ್ಪ ಮಾತಾಡ. ನಿಂಗೆ ಏನ್ ಅನ್ಸಾಕತ್ತೈತಿ? ನಿಂಗೇನ್ ಅನ್ಸೈತೆ ಪೇಪೆ? ಐ ಆಮ್ ಸೋ ಹ್ಯಾಪಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಕನ್ನಡದಾಗ ಮಾತಾಡು ಪ್ರದೀಪ. ನಂಗೆ ಭಾಳ ಇಂಗ್ಲಿಷ್ ಸೋ ಹ್ಯಾಪಿ. ನಂಗೆ ಭಾಳ ಖುಷಿ ಇರ್ತಿದೆ. ಅದು ನಮ್ಮ ಅಕ್ಕ 1 ರೂಪಾಯಿ ಖರ್ಚು ಮಾಡಿದೆ ನನ್ನ ಕರ್ಕೊಂಡು ಇದ್ದಾಳೆ. ಅಮ್ಮ ಕೊಡು, ಅಮ್ಮಗೆ. ನಾವು ಅಲ್ಲೇ ಇವೆಲ್ಲ ಮಾಮೂಲು. ಕಂಟ್ರೋಲ್ ಮಾತಾಡ್ಬೇಕಷ್ಟ. ತುಂಬ ಸಂತೋಷ. ತುಂಬಾ ಸಂತೋಷ ಆಗಿತ್ತು. ಅಜ್ಜಿ ಅಮ್ಮ ಎಲ್ಲರನ್ನ ಕರ್ಕೊಂಡು ಎಂತದ ಊರು ಮಂತ್ರಾಲಯ. ಮಂತ್ರಾಲಯಕ್ಕೆ ಹೋಗಿ ತುಂಬ ತುಂಬ ಸಂತೋಷ. ಜೋರ ಮಾತಾಡ್ಬೇಕು. ಹೋಗ್ತಿದ್ದೇವೆ. ತುಂಬ ಸಂತೋಷ. ಅಲ್ಲಿಂದ ಎಲ್ಲರೂ ಟ್ರೈನ್ ಹತ್ತಿದ್ವಿ. ಟ್ರೈನ್ ಹತ್ತಿ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಫಸ್ಟ್ ಮಾಡಿರೋ ಕೆಲಸ ಊಟ ಮಾಡಿರೋದು. ಮನೆಯಿಂದ ಬರ್ಬೇಕಾದ್ರೆ ಊಟ ತಗೊಂಡ್ ಬಂದಿದ್ವಿ, ಬಟ್ ಊಟ ಮಾಡಕೊಂಡ್ ಬಂದಿರ್ಲಿಲ್ಲ. ಅಂದ್ರೆ ಊಟ ಮಾಡೋ ಟೈಮ್ ಸಿಗ್ಲಿಲ್ಲ ನಮ್ಗೆ. ಅಂದ್ರೆ ಟ್ರೈನ್ ಮಿಸ್ ಆಗುತ್ತೇನೋ ಅಂತ ಹೇಳಿ ಮೆಜೆಸ್ಟಿಕ್ ಬಂದ್ ಹತ್ತೋದಿತ್ತಲ್ಲ, ಅದಕ್ಕೆ ಎಲ್ಲರಿಗೂ ಬೇಗ ಬೇಗ ಕರ್ಕೊಂಡ್ ಬಂದ್ಬಿಟ್ಟೆ ನಾನು. ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಎಲ್ಲರೂ ರೆಸ್ಟ್ ಮಾಡಿದ್ರು. ಇವರೆಲ್ಲ ಹೆಂಗಂದ್ರೆ ನಾನು ಎಲ್ಲಾರ್ಗು ಸಪ್ರೇಟ್ ಸ್ಲೀಪರ್ ಬುಕ್ ಮಾಡಿದ್ರೆ ಇವರೆಲ್ಲರೂ ಬಂದು ಒಂದೇ ಇದ್ರಲ್ಲಿ 2 ಜನ 3 ಜನ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಗಿದ್ರು. ನಮ್ದೊಂದು 3 ಸೀಟ್ ಫುಲ್ ಹಾಗೇನೆ ವೇಸ್ಟ್ ಆಗ್ಬಿಡ್ತು. ಅದಾದ್ಮೇಲೆ ಕ್ರಾಸಿಂಗ್ ಅಲ್ಲಿ ಸ್ವಲ್ಪ ಹೊತ್ತು ನಿಂತಿತ್ತು. ನಮ್ಮ ತಮ್ಮ, ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಇಟ್ಟು ಫುಲ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ರು. ಅದಾದ್ಮೇಲೆ ಎಲ್ಲರಿಗೂ ಎತ್ತಿ ಕೆಳಗಡೆ ಕೂತಿ ಅಂತಾಕ್ಷರಿ ಆಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಗೆ 11:30 ರೀಚ್ ಆಗಿ ಫಸ್ಟ್ ಎಲ್ಲರೂ ಮಲ್ಕೊಂಡ್ರು. ಯಾಕಂದ್ರೆ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಫಸ್ಟ್ ದರ್ಶನಕ್ಕೆ ಹೋದ್ವಿ. ದರ್ಶನದಲ್ಲಿ ಅಷ್ಟೇ ನಮ್ಗೆ ಗೊತ್ತಿರ್ಲಿಲ್ಲ, ಆದ್ರೂ ಹಿಂಗೆ ಕೇಳ್ಕೊಂಡು ಹೋದ್ವಿ. ಹೆಂಗ ಅನ್ಸಾಕತ್ತಿತ್ತು ಪಪ್ಪಿ? ತುಂಬ ಸಮಾಧಾನ ಆಗ್ತಿದೆ. ನಿಂಗೆ ಸ್ನೇಹ? ಚೆನ್ನಾಗಿ ಅನ್ಸಾಕತ್ತೈತವ. ನಿಂಗಮ್ಮ ಹೆಂಗ ಅನಿಸ್ತ ಬಂದು? ಜೋರ ಮಾತಾಡ. ಅಲ್ಲಿಂದ ಮತ್ತೆ ರೂಮ್ ಹೋಗಿ ರೆಡಿ ಆಗಿ ಚೆಕ್ಔಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿರೋದು ನಿಯರ್ ಬೈ ಒಂದು 5 ಟೆಂಪಲ್ ಇದಾವೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದು. ನಾನು ಮಿಡಲ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಂತಂದ್ರೆ ನಾವು ಮಧ್ಯೆ ಮಾತಾಡಿರೋದು ಅಷ್ಟು ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫಸ್ಟ್ ಹೋಗಿರೋ ಟೆಂಪಲ್ ಅಭಯಾಂಜನೇಯ ಟೆಂಪಲ್ ಅಂತ ಹೇಳಿ, ಅದು ಚೆನ್ನಾಗಿತ್ತು ಟೆಂಪಲ್. ದೊಡ್ಡ ಆಂಜನೇಯ ಮೂರ್ತಿ ಇತ್ತು. ಅದಾದ್ಮೇಲೆ ಅದ್ರ ಮುಂದ್ಗಡೆನೆ ಒಂದು ಶ್ರೀರಾಮನ್ ಮೂರ್ತಿನ ಇವಾಗ ಸ್ಥಾಪನೆ ಮಾಡ್ತಾ ಇದಾರಂತೆ. ಹೇಳಿ ಹೇಳಪ್ಪಿಜಿ, ಏನ್ ಅನ್ಸತ್ತಿದೆ? ಹೇಳಪ್ಪಿಜಿ, ಜೋರಾಗಿ ಹೇಳಿ ಏನು ಅಂತ. ಇಷ್ಟು ವರ್ಷ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ನೆಕ್ಸ್ಟ್ ನಾವು ಸೆಕೆಂಡ್ ಟೆಂಪಲ್ ಹೋಗ್ತಾ ಇದ್ವಿ. ಇದು ಅಂದ್ರೆ
ಅದು ನಿಯರ್ ಬೈ ಟೆಂಪಲ್ಗೆಲ್ಲ ಹೋಗ್ಬೇಕಂತ ಹೇಳಿದ್ರೆ ನಾವು ರಾಯಚೂರ್ ಕಡೆ ಬರ್ಬೇಕು. ಸೆಕೆಂಡ್ ಇಬ್ಬರು ಪಂಚಮುಖಿ ಟೆಂಪಲ್ ಅಂತ ಹೇಳಿ, ಆ ಟೆಂಪಲ್ ಅಂದ್ರೆ ಅದ್ರದ್ದು ಏನಂತ ಇಷ್ಟ ಹೇಳ್ತಾರಂದ್ರೆ, ಅವ್ರು ನಮ್ಗೆ ಹೇಳಿದಂದ್ರೆ ರಾಯರು ಮಂತ್ರಾಲಯಕ್ಕೆ ಹೋಗಕ್ಕೆ ಆಂಜನೇಯ ಅಲ್ಲಿಂದ ದಾರಿ ತೋರಿಸಿದ್ದು ಅಂತ ಹೇಳಿ ಅವ್ರು ಹೇಳಿದ್ರು. ಇದು ಪಂಚಮುಖಿ ಟೆಂಪಲ್. ಇಲ್ಲೇ 2 ಟೆಂಪಲ್ ಇದೆ, ಒಂದು ಲಕ್ಷ್ಮಿ ಟೆಂಪಲ್ ಮತ್ತೆ ಪಂಚಮುಖಿ ಟೆಂಪಲ್. ಅದ್ರದ್ದು ದರ್ಶನ ಚೆನ್ನಾಗಿತ್ತು, ಬಟ್ ಅಲ್ಲಿ ಒಳಗಡೆ ವಿಡಿಯೋಸ್ ಮಾಡಕ್ಕಾಗಿದೆ, ಯಾಕಂದ್ರೆ ಕ್ಯಾಮ್ರಾ ಅಲೋಡ್ ಇರ್ಲಿಲ್ಲ. ಅದಕ್ಕೆ ಜಸ್ಟ್ ಒಂದು ಫೋಟೋಸ್ ಕ್ಲಿಪ್ಪಿಂಗ್ಸ್ ತೆಗೆದು ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಲಕ್ಷ್ಮಿ ಟೆಂಪಲ್ ಹೋಗ್ಬೇಕಾದ್ರೆ ಅದ್ರದ್ದು ಇದು ಪಂಚಮುಖಿ ಟೆಂಪಲ್ ಬ್ಯಾಕ್ ಸೈಡು ಅದು ಮನೆ ಕಟ್ಟೋದ್ ಅಂದ್ರೆ ನಾವ್ ಎಷ್ಟು ಕಲ್ಲು ಜೋಡಿಸ್ತೀವೋ ಅಷ್ಟು ಮನೆ ಕಟ್ತೀವಿ ಅಂತ ಹೇಳಿ ಒಂದು ನಂಬಿಕೆ ಇದೆ. ಅದಕ್ಕೆ ಅಲ್ಲಿ ನಾನು, ನನ್ನ ತಂಗಿ, ನನ್ನ ತಮ್ಮ, ನನ್ನ ಅಜ್ಜಿ, ನನ್ನ ತಂಗಿ ಫ್ರೆಂಡು ಅವರೆಲ್ಲರೂ ಹೋಗಿ ಕಲ್ ಮೇಲೆ ಕಲ್ಲಿಟ್ಟು ಮನೆ ಕಟ್ಟಿದ್ವಿ. ಎಲ್ಲ ನಾವು ಮನೆ ಕಟ್ಬೇಕಂತ ಹೇಳಿ ಒಂದ್ಸಲ ಅನ್ಕೊಂಡು ಅದಾದಂಗೆ ಆಗ್ಲಿ ಅಂತ ಹೇಳಿ ಅನ್ಕೋತೀನಿ. ಎಲ್ಲದ್ರ ಅವರ ಅಲ್ಲಿ ಗಾಯ್ಸ್ ಬನ್ನಿ, ಬೇಗ ಬೇಗ ಬನ್ನಿ, ಮಾತಾಡ್ರಿ ಏನ್ರ, ಹೇಳ್ರಿ ಏನು ಹೆಂಗನ್ಸಕತೈತಿ. ಇದು ನಮ್ದು ಸೆಕೆಂಡ್ ಟೆಂಪಲ್. ನಾವು ಪ್ರದೀಪಾ ನಾವ್ ಹೆಂಗ್ ಬಂದೇವ್ ಹೇಳು, ಪ್ಯಾಕೇಜ್ ಏನೇನ್ ತಗೊಂಡಿವಿ ಏನೇನು ಅದೇನಂತ ಹೇಳ, ಕಾಡ್ ನೆಲ್ಲಿಕಾಯ್ದು ಕೇಳೋದು ಹಳ್ಳಿಯಾಗೆ ಹುಟ್ಟ್ರಿ, ಹಳ್ಳಿಯಾಗೆ ಬೆಳೀರಿ ಅಂತ. ನಾನು ಬ್ಲಾಗಲ್ಲಿ ಪ್ರದಿ ಅಂತ ಕರಿತೇನೆ ಆಯ್ತಾ. ಅಯ್ಯೋಯ್ಯೋ ಹಂಗ ಪಾಪಿ ಫೋನ್ ಗಿನ್ ನನ್ನ ಮಂಗ ಗಿನ್ ಕಚ್ಕೊಂಡೋದ್ರ ಇಲ್ಲ. ನೀನ ಹಾಕ್ಯ ಪಾಪಿ ಸ್ವಲ್ಪ ತಗೊಳ್ಳಿ. ಪ್ರದೀಪ ಬರ್ರಿ ಬರ್ರಿ ಇಲ್ಲ ಹೆಂಗನಿಸ್ತದವ? ಚಂದಾಗೈತವಾ, ಒಳ್ಳೆ ದರ್ಶನ ಆಯ್ತು. ಪಂಚಮುಖಿ ದೇವಸ್ಥಾನಕ್ಕೆ ಬಂದು ಒಳ್ಳೆ ದರ್ಶನ ಆಯ್ತು. ಪ್ರಾಣದೇವ ಮತ್ತ ಪಾಪಿ ಪೂಜೆ ಎಲ್ಲ ಮಾಡ್ಸಿದ್ವಿ, ಹಣ್ಣು ಕಾಯಿ ಎಲ್ಲ ಮಾಡ್ಸಿದ್ವಿ, ಪ್ರಸಾದ ಎಲ್ಲ ತಗೊಂಡ್ವಿ. ಅಪ್ಪಾಜಿ ಕಡೆ ಒಳ್ಳೇದಾಯ್ತು. ಅಪ್ಪಾಜಿ ಮಾತಾಡ ಅಪ್ಪಾಜಿ, ನೀನು ಏನು ಹೇಳಂಗಿಲ್ಲ, ಹೇಳ ಏನ್ ಅನ್ನಿಸ್ತು ದೇವಸ್ಥಾನದ. ಇವ್ರು ನಮ್ಮ ಯಜಮಾನ್ರು, ಇವ್ರು ನಾವು ಸೇರಿ 2 ಜನರ ಹೆಸರಲ್ಲ ಪೂಜೆ ಮಾಡಿಸಿದ್ವಿ. ಒಳ್ಳೇದಾಗೈತೆ ಎಲ್ಲ, ನಮಗೆ ಒಳ್ಳೇದಾಗ್ಬೇಕು. ಸರಿ, ನಮ್ ಗೌರಿಲ್ಲೇ ಊರಮ್ಮ, ನಿಮ್ದು ಅವ್ರು ನನ್ನ ದತ್ತು ತಗೊಂಡವ್ರು ಇವರು, ನಾನು ಅಡಾಪ್ಟೆಡ್ ಚೈಲ್ಡ್ ಅವರಿಗೆ. ಗೌರಿಯಲ್ಲಿ ಅಮ್ಮ ಏನ್ ಅನ್ಸ್ತತಿ? ಹೇಳಿ. ಇದು ನಮ್ಮ ಅಜ್ಜಿ. ನನಗಿದ್ರ ಒಂಥರ ಸಂತೋಷ. ನಮ್ಮ ಅವ್ವ ಅಂತೂ ಫುಲ್ ಸ್ಕ್ರೀನ್ ನಮ್ಮ ಅವ್ವ. ಇದು ನಮ್ಮಮ್ಮ. ಸ್ವಲ್ಪ ಏನೋ ಹೋಗುವಾಗ ಸ್ವಲ್ಪ ಎಡಿ ಬಿದ್ದತಿ, ಆದ್ರೆ ಅಜ್ಜನ ಆಶೀರ್ವಾದ ನಮ್ಮ ಅಮ್ಮನ ಮೇಲಿದೆ. ಏನೋ ಆರಾಮಿದೆ ಈಗ ಎಲ್ಲ. ಕೊರಗಜ್ಜ ಬಂದ ಇಲ್ಲಿ ಅಜ್ಜ ಇದು ಅವ್ರ ಮನಿ ಕಟ್ಟಿದಾರೆ ನಮ್ಮ ಅದು ತಮಾಷೆ ಅಂತ ಅಲ್ಲ, ಅದೇ ತರ ಮನಿ ಕಟ್ಲಿ. ಅಪ್ಪಾಜಿ ಮಾತಾಡಪ್ಪಾಜಿ ಏನಾದ್ರು. ನಮ್ಮ ಅಪ್ಪಾಜಿ ಏನ್ ಮಾತಾಡಲ್ಲ. ಅವರು ಆಫ್ ಕ್ಯಾಮ್ರಾ ಇಡೀ ಹುಲಿ ತರ ಇರ್ತಾರೆ, ಕ್ಯಾಮ್ರಾ ಅನ್ನೋದ್ರೆ ಇಲ್ಲಿ ತರ ಇರ್ತಾರೆ. ಹಾ ಹೇಳು. ಅಲ್ಲ ಅವ್ರು ಹೆಚ್ಚು ಮಾತಾಡಲ್ಲ, ಮುತ್ತಿನಂತ ಒಂದೊಂದ ಮಾತು ಮಾತಾಡ್ತಾರ. ಕಣ್ಣೀರ್ ನೋಡ. ಹಾಯ್ ಹಾಯ್ ಮಾಡ್ರಿ ಎಲ್ರು. ಏಯ್ ಪಾಪ ಈ ಬೇಬಿದೊಂದು ಪಾಪ ಮಾಡ, ಹುಡುಗಿ ನೋಡ್ಕೊಳ್ತಾ. ಸೊ ಈಗ ನೆಕ್ಸ್ಟ್ ನಮ್ದು 2ನೇ ಟೆಂಪಲ್ ಆಯ್ತು. ಈಗ ನೆಕ್ಸ್ಟ್ ಇನ್ನೂ 3 ಟೆಂಪಲ್ ಇದೆ. ಸೊ ನಾವೀಗ ಅಲ್ಲಿ ಹೋಗ್ತಿದೀವಿ. ಸೊ ಅಲ್ಲ ಕನ್ನಡದಲ್ಲೂ, ಅದಕ್ಕೆ ನಾವ್ ಅಲ್ಲಿ ಹೋಗ್ತಾ ಇದೀವಿ. ಅದಕ್ಕಾಗಿ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ನಡೀವಿ. ಬಾಯ್, ಟೇಕ್ ಕೇರ್. ಸೊ ಅಲ್ಲಿಂದ ಈಗ ಅದೇ ಟೆಂಪಲ್ ಒಳಗಡೆ ಇನ್ನೊಂದು 2 ಇದು ಇದೆ, ಆಂಜನೇಯ ಇದು ಬಳಸ್ತಾ ಇತ್ತು ಪಾದುಕೆಗಳನ್ನು ಇಟ್ಟಿದ್ದಾರೆ. ಅದನ್ನ ನೋಡಕ್ ಹೋಗ್ತಾ ಇದೀವಿ. ಅಂದ್ರೆ 2 ಪಾದುಕೆ ಇಟ್ಟಿದ್ದಾರೆ. ಅದು ಆಂಜನೇಯ ಅವರು, ಒಂದು ಹನುಮಂತ ದೇವರಿದೆಯಲ್ಲ
ಆ ದೇವರು ಬಳಸ್ತಾ ಇದ್ದಿದ್ ಪಾದುಕೆ ಅಂತಾರಂತೆ. ಇದು ಒಂದು ಪಾದುಕೆ ಅವರು ಬಳಸ್ತಾ ಇದ್ದಿದ್ದು ಅವಾಗಿನ ಕಾಲದಲ್ಲಿ. ಮತ್ತೆ ಇನ್ನೂ ಒಂದಿದೆ, ಅದು ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದೆ, ಇಲ್ಲಿ ನೋಡ್ಬೋದಲ್ಲ ನೀವು. ಇದೆ, ಇದು ಇನ್ನೊಂದು ಪಾದುಕೆ. ಇದು ದೊಡ್ಡದಿದೆ, ಅಷ್ಟು ದೊಡ್ಡ ಕಾಲೆಲ್ಲ ಇತ್ತು ಆ ದೇವರಿಗೆ ಅಂತ ಹೇಳಿದ್ರು. ಒಂದ್ ಕಳೆದೋದ್ರೆ ಇನ್ನೊಂದ್ ಹಾಕ್ಯವಂತಂತಗ. ನಮ್ ಪಾಪಿ ಪ್ರತಿಭಾ ಕ್ಯಾಮ್ರಾ ಎಲ್ಲ ಇತ್ತು ಅಲ್ಲೇ ಹುಡುಕಿ ಇಷ್ಟ ತನಕ ಅಲ್ಲಿದ್ನೇ ಇಲ್ಲ ಹೇಳು. ಚೆನ್ನಾಗೈತಿ, ಎತ್ಕೋದೊಂದು ಚೆನ್ನಾಗೈತಿ ಅಂತ ಹೇಳು. ಪ್ರತಿಭಾ ನಮಗೇನ್ ಕೊಡ್ಸಲ್ಲ ನೀನ? ನಾನೇನು ಕೊಡಿಸ್ತೇನೆ ಸಂಜೆ ಕಾಸು ಅಲ್ಲಿ ಉತ್ತರ್ತಾ ಬಾಯ್ ಗಾಡಿ ದುಡ್ಕೊಂಡು ಹೋಗ್ರ ಕೂದ್ಲ ಪಿನ್ನರ ಅಲ್ಲಿ ತಗೊಂಡಿದ್ನಾಗ. ಮಾಡ ಪಾಪ ಹೇಳುತ್ತೆ. ಹೇಳುತ್ತೆ. ಹಾಯ್ ಅಯ್ಯ ಹಾಯ್, ನಿನ್ನ ಹೆಸರೇನು? ಅಮೃತ. ಯಾವ ಸ್ಟ್ಯಾಂಡರ್ಡ್? 4th. ಸ್ಕೂಲ್ ಮುಗಿಸಿ ಮಾಡ್ತೀಯಾ? ಇದು ಸ್ಕೂಲ್ಗೆ ಹೋಗ್ತೀಯಾ? ನಿಜ? ಇಲ್ಲಿದಾವಲ್ಲ ಎಲ್ಲ ಪ್ರೂಫ್. ಓದ್ಕೊಂತಾನೆ ಮಾಡ್ತೀಯಾ? ಮತ್ತೆ ನಿಮ್ಮ ಅಪ್ಪಾಜಿ ಅಮ್ಮ ಅಲ್ಲಿ ಹೋಟೆಲ್ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಾರ ಅವರು? ಯಾವ ರಾಯಚೂರ ನಿಂದು? ಅಲ್ಲ ಇದೆ ರಾಯಚೂರು ಡಿಸ್ಟಿಕ್. ಎಂತ ಊರಿದು? ಇದು ಗಾಂಧಾಳ್. ನಾನು ಹೇಳಿದ್ದೆ. ಬಾಯ್, ಹಾಯ್ ಮಾಡು. ಬಾಯ್. ಅಲ್ಲಿಂದ ನಾವು ನಮ್ದು 4ನೇ ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲ್ ಹೆಸರು ಬಿಚ್ಚಾಲಮ್ಮ ಟೆಂಪಲ್ ಅಂತ ಹೇಳಿ. ಆ ಟೆಂಪಲ್ ಅಂದ್ರೆ ನಾವು ಸ್ವಲ್ಪ ಬೇಗ ಹೋಗ್ಬೇಕಿತ್ತು ಅನ್ಸುತ್ತೆ. ಸ್ವಲ್ಪ ಬೆಳಕಿದಾಗ ಹೋಗಿದ್ರೆ ನಮ್ಗೆ ಅಲ್ಲಿ ಪಕ್ಕದಲ್ಲಿರೋ ನದಿ ಎಲ್ಲ ನೋಡಕ್ ಆಗ್ತಿತ್ತೇನೋ. ಬಟ್ ಕತ್ಲಾಗಿರೋದಕ್ಕೆ ಅಲ್ಲಿ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ರು. ಬರೀ ದೂರದಿಂದ ದೇವ್ರನ್ನ ನೋಡ್ಬೋದಿತ್ತು. ಅಲ್ಲಿಂದ ಮೇಲ್ಗಡೆ ಬಂದ್ರೆ ಇಲ್ಲಿ ಒಂದು ಟೆಂಪಲ್ ಇದೆ. ಇದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವೇ ನೋಡ್ಬೋದು. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದಾರೆ ಅಂತ. ದಿಸ್ ಈಸ್ ಅವರ್ ಲಾಸ್ಟ್ ಟೆಂಪಲ್ ಗೈಸ್. ಫೈನಲಿ ಅಲ್ಲ ಅವರ್ ಟ್ರಿಪ್ ಇಸ್ ಡನ್. ಎಂಜಾಯ್ ಮಾಡಿದ್ವಲ್ರಿ ನಾವು. ನಾವೀಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ನಾವು ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಎಂಜಾಯ್ ಮಾಡ್ತೀವಿ. ಈ ಪ್ಯಾಕೇಜ್ ಬೇಕು ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಅಮ್ಮನ ನಂಬರ್ ಹಾಕಿರ್ತೀನಿ. ಕಾಲ್ ಮಾಡಿ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಕೇಳಿ, ಯಾಕಂದ್ರೆ ನಮ್ಮ ಓನರ್ ಅವರೇ. ಸೊ ಇವಾಗ ನಾವು ಏನು ತಿಂದಿಲ್ಲ ಮಧ್ಯಾಹ್ನದಿಂದ. ಸೊ ಓಕೆ ಗೈಸ್, ನಾವು ಮತ್ತೆ ಸಿಗ್ತೀವಿ.